ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಿಥುನ. ಇವತ್ತು ಈ ವಿಡಿಯೋದಲ್ಲಿ ಪುದೀನ ಪುಲಾವ್ ಯಾವ ಥರ ಮಾಡೋದು ಅಂತ ನೋಡೋಣ. ತುಂಬ ಈಸಿಯಾಗಿ, ಜಾಸ್ತಿ ಏನು ಮಸಾಲೆ ಹಾಕ್ತೀರಾ, ವೆರಿ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದನ್ನು ನಿಮಗೆ ಲಂಚಿಗಾದರೂ ಮಾಡ್ಕೊಳ್ಳಿ, ಡಿನ್ನರ್ಗಾದರೂ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ, ಸಿಂಪಲ್ಲಾಗಿ ಮಾಡ್ಬೋದು. ಇದನ್ನು ಈ ಸಲ ನೀವು ಟ್ರೈ ಮಾಡಿದ್ರೆ ನೆಕ್ಸ್ಟ್ ಟೈಮ್ನು ಇದನ್ನೇ ಮಾಡ್ಬೋದಪ್ಪ, ತುಂಬ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಬೇಗ ಆಗುತ್ತೆ ಅಂತ ಅನ್ಕೊತೀರಾ ಖಂಡಿತವಾಗ್ಲೂ. ಇದನ್ನು ನೀವು ವೆಜ್ಜಾಗಾದರೂ ತಿನ್ನಿ, ಇಲ್ಲ ನಾನ್ ವೆಜ್ ಜೊತೆ ಇಟ್ಕೊಂಡಾದ್ರೂ ತಿನ್ನಿ, ಪ್ಲೇನ್ ಆಗಾದರೂ ತಿನ್ನಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ, ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ರೆಸಿಪಿ. ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಮರಿಬೇಡಿ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಈ ಥರ ಲೋಟ ತಗೊಂಡು, ಈ ಥರ ಲೋಟದಲ್ಲಿ 1.5 ಲೋಟ ಆಗೋಷ್ಟು ಅಕ್ಕಿನ ತಗೊಂಡು ನೀಟಾಗಿ ವಾಶ್ ಮಾಡಿ ಒಂದು 20 ನಿಮಿಷ ನೆನೆ ಇಡಿ. ಈ ಅಕ್ಕಿ ಬದಲು ನೀವು ಬಾಸ್ಮತಿ ರೈಸ್ನ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ ಅದರಲ್ಲೂ. ಅದಾದಮೇಲೆ ನೀವು 3 ಟೇಬಲ್ ಸ್ಪೂನ್ನ ಆಯಿಲ್ ಹಾಕ್ಕೊಳ್ಳಿ. ಅದಾದಮೇಲೆ ನೀವು ಇದಕ್ಕೆ 2 ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಫ್ರೈ ಮಾಡೋದಕ್ಕಂತ. ನೀವು ಚಿಕ್ಕದಾಗಾದರೂ ಕಟ್ ಮಾಡ್ಕೊಳ್ಳಿ, ಇಲ್ಲಪ್ಪ ಅಂತಂದರೆ ಉದ್ದವಾಗಿ ಕಟ್ ಮಾಡ್ಕೊಂಡ್ರೆ ನಡೆಯುತ್ತೆ ಈರುಳ್ಳಿ ಬಂದ್ಬಿಟ್ಟು. ಹಾಕಿದ್ಮೇಲೆ ನೀವು ಒಂದು ಹಾಫ್ ಸೆಕೆಂಡ್, ಒಂದು ಅರ್ಧ ನಿಮಿಷವರೆಗೂ ಒಂಚೂರು ಫ್ರೈ ಮಾಡಿ, ಹಸಿ ವಾಸನೆ ಹೋಗೋವರೆಗೂ. ಅರ್ಧ ನಿಮಿಷ ಫ್ರೈ ಆದಮೇಲೆ ಒಂದು 4-5 ಮೆಣಸಿನ್ಕಾಯಿನ ಹಾಕಿ ನೀವು ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಇದೆಲ್ಲದನ್ನು ನೀವು ಮೀಡಿಯಂ ಫ್ಲೇಮ್ ಟು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಇವಾಗ ನೋಡ್ತಾ ಇದ್ದೀರಲ್ಲ, 1 ಇಡಿಕೆ ಆಗೋಷ್ಟು, ಇಲ್ಲಾಂದರೆ 1.5 ಇಡಿಕೆ ಆಗೋಷ್ಟು ನೀವು ಪುದೀನ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿ ಇದರಲ್ಲಿ ಹಾಕ್ಕೊಂಡು ಫ್ರೈ ಮಾಡಿ. ನಾನಿವಾಗ ಮಾಡ್ತಾ ಇರೋದು ಇಬ್ಬರಿಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಪುದೀನ ಪುಲಾವ್ ಅನ್ನೋದು. ಅದಕ್ಕಾಗಿ ನೀವು 1.5 ಹಿಡಿ ಆಗೋಷ್ಟು ಪುದೀನ ಸೊಪ್ಪನ್ನು ನೀಟಾಗಿ ವಾಶ್ ಮಾಡ್ಕೊಂಡ್ರೆ ಆಗುತ್ತೆ. ಈಗ ಒಂಚೂರು ಉಪ್ಪು ಹಾಕೋಣ. ಉಪ್ಪು ಹಾಕೋದ್ರಿಂದ ಮೆಣಸಿನ್ಕಾಯಿನೂ ಪುದೀನಾನು ಕರ್ರಗಾಗಲ್ಲ. ಅದು ಫ್ರೈ ಆಗ್ತಾ ಆಗ್ತಾ ಸ್ವಲ್ಪ ಕರ್ಗಾಗ್ತಾ ಬರುತ್ತೆ. ಉಪ್ಪು ಹಾಕೋದ್ರಿಂದ ಆ ರೀತಿ ಪ್ರಾಬ್ಲಮ್ ಬರಲ್ಲ. ಹಂಗೇನೆ ಈರುಳ್ಳಿನೂ ನೀಟಾಗಿ ಫ್ರೈ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಫ್ರೈ ಆದರೆ ಸಾಕಾಗುತ್ತೆ. ಜಾಸ್ತಿ ಏನು ಫ್ರೈ ಮಾಡೋಕ್ಕೆ ಹೋಗ್ಬೇಡಿ. ಪುದೀನ ಸೊಪ್ಪು ಜಾಸ್ತಿ ಫ್ರೈ ಮಾಡಿದ್ರೆ ಟೇಸ್ಟ್ ಹೊರಟೋಗ್ಬಿಡುತ್ತೆ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಇದನ್ನೆಲ್ಲದನ್ನು ನೀವೀಗ ಮಿಕ್ಸಿಗೆ ಹಾಕ್ಕೊಂಡು ಒಂದು 5 ನಿಮಿಷ ಆರಕ್ಕೆ ಬಿಡಿ. ಜಾಸ್ತಿ ಸಣ್ಣಗೆ ಹಾಕಬೇಡಿ, ಸ್ವಲ್ಪ ತರ್ತರಿಯಾಗಿರಲಿ. ಇವಾಗ ನೆಕ್ಸ್ಟ್ ಪುಲಾವ್ ಮಾಡೋಣ. ಒಂದು ಪಾತ್ರೆ ಇಟ್ಕೊಂಡು, ಒಂದು ಪಾತ್ರೆಗೆ ಒಂದು 5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ, ಇಲ್ಲ ನೀವು ಎಣ್ಣೆ ಕಮ್ಮಿ ತಿನ್ನೋರಾದರೆ ಒಂದು 4 ಟೇಬಲ್ ಸ್ಪೂನ್ ಸಾಕಾಗುತ್ತೆ. ಅದಾದಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕೋದ್ರಿಂದ. ಅದಾದಮೇಲೆ ಒಂದು ಮರಾಠಿ ಮೊಗ್ಗನ್ನ ಹಾಕಿ, ಮರಾಠಿ ಮೊಗ್ಗು ಆದಮೇಲೆ ಬಿರಿಯಾನಿ 2 ಬಿರಿಯಾನಿ ಎಲೆನ ಹಾಕಿ, ಅದಾದಮೇಲೆ ಒಂದು 3-4 ಲವಂಗನ ಹಾಕಿ. ಇಲ್ಲಿ ಏನು ಸ್ಪೆಷಲ್ ಜಾಸ್ತಿ ಬೇಕಾಗಲ್ಲ. ಅದಾದಮೇಲೆ ಸ್ವಲ್ಪ 1/2 ಇಂಚ್ ದಾಲ್ಚಿನ್ನಿ ಹಾಕಿ, ಅದಾದಮೇಲೆ ಗೋಡಂಬಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿ, ಅದಾದಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿನ ನೀವು ಸುಲ್ಕೊಂಡು, ಅರ್ಧ ಇಂಚು ಶುಂಠಿನ ಸುಲ್ಕೊಂಡು ನೀಟಾಗಿ ಫ್ರೆಶ್ ಆಗಿ ಮನೆಯಲ್ಲೇನೆ ತಯಾರು ಮಾಡ್ಕೊಂಡು ಹಾಕಿ, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ. ಇವಾಗ ಮಿಕ್ಸಿ ಮಾಡ್ಕೊಂಡಿರೋದನ್ನ ಇವಾಗ ಇದಕ್ಕೆ ಹಾಕೋಣ ನಾವು. ಇದನ್ನೆಲ್ಲ ಹಾಕ್ಬಿಟ್ಟು ಒಂಚೂರು ನೀರು ಹಾಕಿ ಹಂಗೇನೆ ಫ್ರೈ ಮಾಡಿ. ಅದೇ ಮಿಕ್ಸಿಲಿರೋದಷ್ಟೇ ಹಾಕಿ ಫ್ರೈ ಮಾಡಬೇಡಿ, ತಳ ಅಂಟೋಗುತ್ತೆ. ಹಂಗೆ ಹಸಿ ವಾಸನೆನೂ ನೀಟಾಗಿ ಹೋಗಲ್ಲ. ಚೂರು ಇದಕ್ಕೆ ನೀರು ಸೇರಿಸ್ಬಿಟ್ಟು ನೀಟಾಗಿ ಫ್ರೈ ಮಾಡಿ, ಎಣ್ಣೆ ಎಲ್ಲದನ್ನು ಮೇಲೆ ತೇಲೆ ತನಕ. ಇದೆಲ್ಲ ಹಾಕಿದ್ಮೇಲೆ ಒಂದು ಚಿಟಿಗೆಯಷ್ಟು ಅರಿಶಿನ ಪುಡಿನ ಹಾಕಿ, ಇದೆಲ್ಲದನ್ನು ಒಂದೇ ಸಲ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಕರಿಬೇವನ್ನ ಹಾಕಿ. ಇವಾಗ ಕರಿಬೇವು ಹಾಕೋದ್ರಿಂದ ಹಸಿ ವಾಸನೆ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಕರಿಬೇವನ್ನ ಇವಾಗಲೇ ಹಾಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕರಿಬೇವಿಂದು. ಆ ಹಸಿ ಇದೆಲ್ಲ ಹಾಗೆ ಇರುತ್ತೆ. ಇವಾಗ ನೆನೆಸಿಟ್ಕೊಂಡಿರುವಂಥ ಬಟಾಣಿನ ಹಾಕಿ, ಇಲ್ಲಾಂದರೆ ಹಸಿ ಬಟಾಣಿ ಸಿಕ್ಕರೆ ನಿಮಗೆ ಹಸಿ ಬಟಾಣಿನೇ ಹಾಕಿ ಪರವಾಗಿಲ್ಲ. ನಾನು ಇದನ್ನು ನೈಟೇ ನೆನೆಯಿಟ್ಟಿದ್ದೆ ಬೆಳಿಗ್ಗೆ ಮಾಡೋಕ್ಕಂತ. ಅದಾದಮೇಲೆ 1.5 ಲೋಟ ಅಕ್ಕಿಗೆ ನಾವು ಇಲ್ಲಿ ಕರೆಕ್ಟಾಗಿ 3 ಲೋಟ ನೀರು ಹಾಕ್ತಾ ಇದ್ದೀವಿ. ಪರ್ಫೆಕ್ಟಾಗಿ ಬರುತ್ತೆ ರೈಸ್ ಅನ್ನೋದು. ನೋಡ್ತಾ ಇದ್ದೀರಲ್ಲ, ಜಾಸ್ತಿ ಕಮ್ಮಿ ಏನೂ ಹಾಕಕ್ಕೆ ಹೋಗಬೇಡಿ. ಮೆತ್ತಗಾದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಪುಲಾವು, ಉದುರುದ್ರಾಗಿದ್ರೇ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನೀರು ಕುದಿ ಬಿದ್ಮೇಲೆ ನೀವು ಈಗ ಅಕ್ಕಿನ ಸೇರಿಸಿ ಇದಕ್ಕೆ. ಅಕ್ಕಿ ಎಲ್ಲದನ್ನು ಹಾಕಿ ನೀಟಾಗಿ ಇದನ್ನೆಲ್ಲನೂ ಕಲಸಿ, ಇಲ್ಲಾಂದರೆ ಒಂದೇ ಹತ್ರ ಎದ್ದೋಗ್ಬಿಡುತ್ತೆ ಮಸಾಲೆ ಅಕ್ಕಿ ಎಲ್ಲದನ್ನು ನೀಟಾಗಿ ಕಲಿಸ್ಬಿಟ್ಟು ಈ ಥರ ಕ್ಲೋಸ್ ಮಾಡಿ ಮುಚ್ಚಳನ. ನೋಡ್ತಾ ಇದ್ದೀರಲ್ಲ, ಎಷ್ಟೋ ಈಸಿಯಾಗಿ ಮಾಡ್ಕೊಳ್ಳೋ, ಜಾಸ್ತಿ ಏನು ಮಸಾಲೆ ಇಲ್ದಿರೋ ಮಾಡ್ಕೊಳ್ಳೋ ಪುದೀನ ಪುಲಾವಿ. ಆ ಮನೆ ಎಲ್ಲ ಘಮ್ಗುಡ್ತಾ ಇರುತ್ತೆ ಆ ಪುದೀನ ವಾಸನೆಗೆ, ಅಷ್ಟು ಚೆನ್ನಾಗಿರುತ್ತೆ ಪುಲಾವು. ಟೇಸ್ಟೂ ಹಾಗೇನೇ ಇರುತ್ತೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ನಿಮ್ಮ ಮನೇಲಿ ಈ ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಇದನ್ನು ಯಾವುದಕ್ಕೆ ಬೇಕಾದರೂ ತಿನ್ಬೋದು. ನೀವು ಕೂಡ ನೆಕ್ಸ್ಟ್ ಟೈಮ್ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಖಂಡಿತವಾಗ್ಲೂ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ.
ಹಾಗೇನೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಹಾಗೆ ಒಂದು ಲೈಕ್ ಕೂಡ ಮಾಡಿ, ಶೇರ್ ಮಾಡಿ. ಸೊ ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಥ್ಯಾಂಕ್ ಯು, ಬಾಯ್.